ಸೊ ಫ್ರೆಂಡ್ಸ್, ನಾನು ಈ ಕ್ಲಿಪ್ನ ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ವೀಡಿಯೋ ವ್ಲಾಗ್ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಅಯ್ಯೋ, ವಾಯ್ಸು ಕೂಡ ಕೆಟ್ಟೋಗ್ಬಿಟ್ಟಿದೆ, ನೀರು ಹೆಚ್ಚು ಕಮ್ಮಿ ಆಗಿಬಿಟ್ಟು. ವ್ಲಾಗ್ ಕ್ಲಿಪ್ಸ್ನ ನಾನು ಕರೆಕ್ಟಾಗಿ ತೊಗೊಳೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಪಾಪು ತುಂಬಾ ರಗಳೆ ಮಾಡ್ದೆ, ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ. ಅವನ್ನ ಸುಧಾರಿಸೋಕ್ಕೇ ಆಗಲಿಲ್ಲ. ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದು ಅಷ್ಟು ಕ್ಲಿಪ್ಸ್ನು ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಈ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ. ನಾನು ಈ ವ್ಲಾಗ್ನ ಹೆಂಗೆಂಗೋ ಮಾಡಬೇಕು ಅಂದ್ಕೊಂಡಿದ್ದೆ, ಅಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ ಈ ವ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ವ್ಲಾಗ್ ಮಾಡೋಕ್ಕೋಗಿ ಏನೋ ವ್ಲಾಗ್ ಆಗೋಯಿತು. ಆದರೂ ನಾನು ಆ್ಯಡ್ ಮಾಡ್ಕೊಂಡಿದ್ದ ಕ್ಲಿಪ್ಸ್ ಅಷ್ಟೂ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಹಂಗೆ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ. ಆದಷ್ಟು ಈ ವಿಡಿಯೋದಲ್ಲಿ ನಾನು ಎಂಟರ್ಟೈನ್ಮೆಂಟ್, ಅಂದರೆ ಈ ವ್ಲಾಗಲ್ಲಿ ನಾನು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಟ್ರೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಟ್ಟ. ಪ್ಲೀಸ್ ಈ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಏನು ವಿಷಯ ಅಂದರೆ, ಇವತ್ತು ನಮ್ಮ ಮನೆಗೆ ಬರ್ತಡೇ ಇದೆ. ಅಂದರೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇವನು ಯಾರೂ ಅಲ್ಲ, ನಮ್ಮ ಭಾವ, ಅಂದರೆ ಹೇಮ ಅವರ ಗಂಡ. ಇವು ಎಲ್ಲರೂ ಬಂದಿದ್ದಾರೆ. ಮುಂದೆ ನಿಮ್ಗೆಲ್ಲರನ್ನೂ ತೋರಿಸ್ತೀನಿ, ಯಾರ್ಯಾರಂತ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಯಜಮಾನ್ರು ಇವಾಗ ಬಂದರು, ಸೂರಟ್ ಮಲ್ಕೊಂಡಿದ್ದಾರೆ. ಸೊ ಬನ್ನಿ, ಮುಂದೆ ವ್ಲಾಗ್ ಏನಾಗುತ್ತೆ ಅಂತ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇವ್ರು ಯಾರಂದರೆ ನಮ್ಮ ಅತ್ತಿಗೆ ಅವರು. ಅಂದರೆ ನಾನು ಅವಳನ್ನ ಅತ್ತಿಗೆ ಅಂತ ಜಾಸ್ತಿ ಕರೆಯಲ್ಲ, ಬೇವರ್ಸಿ. ಹೇಮ ಅಂತ, ಅವಳು ನಮ್ಮ ಭಾವ. ವಿನಯ್ ಮಲ್ಕೊಂಡಿದ್ದಾನೆ. ಯಾಕಂದರೆ ಅವನು ರಾತ್ರಿ ಕೆಲಸ ಮಾಡಿ ಹಂಗೆ ಬಂದ, ಅಂದರೆ ಹೂವಿಗೆ ಹಂಗೆ ಬಂದೊಂದು ಕೆಲಸ ಮಾಡಿಬಿಟ್ಟು ಬೆಳಗಿನ ಜಾವದಲ್ಲ, ಅದಕ್ಕೆ ಮಲ್ಕೊಂಬಿಟ್ಟು ಅವ್ನು ಪಾಪ. ವ್ಲಾಗ್ ಮಾಡೋಕ್ಕೂ ನೆಮ್ಮದಿ ಬಿಡಲ್ಲ. ನಾನು ಇದು ಹುಚ್ಚಿ ಥರ ಮಾತಾಡ್ತೀನಿ, ವಿಡಿಯೋ ಮಾಡ್ತಾಳೆ ನೋಡಿ. ಅಂದರೆ ಇಲ್ಲಿ ಬೆಳಕಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಟಾರ್ಚ್ ಹಾಕಿದ್ದೀನಿ. ಪಾಪ ನಮ್ಮ ಯಜಮಾನ್ರು ಮಲ್ಕೊಂಬಿಟ್ಟಾರೆ, ಫುಲ್ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟೆ. ಅದಕ್ಕೆ ಮಲ್ಕೊಂಡಿದ್ದೀನಿ, ಡಿಸ್ಟರ್ಬ್ ಮಾಡೋದು ಬೇಡ ಅವನ್ನ. ಇವ್ರಿಗೆ ಸ್ವಲ್ಪ ಕ್ವಾಟ್ಲೆ ಕೊಡೋಣ ಇವಾಗ. ಬನ್ನಿ, ಹೆಂಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಏನೆಲ್ಲ ಮಾಡ್ತಾರೆ. ಇವಳು ಇಷ್ಟೊತ್ತು ಏನು ಮಾಡ್ತಿದ್ಲು ಗೊತ್ತಾ? ಪಾತ್ರ ತೊಳಿತಿದ್ಲು. ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ನೋಡಿ. ಫ್ರೆಂಡ್ಸ್, ಅನ್ಫಾರ್ಚುನೇಟ್ಲಿ ಸಾರಿ, ಅವಳು ಪಾತ್ರ ತೊಳೆಯೋ ವಿಡಿಯೋನ ಅವಳೇ ಡಿಲೀಟ್ ಮಾಡಿಬಿಟ್ಟವಳು ನನ್ನ ಮೊಬೈಲಲ್ಲಿ. ವ್ಲಾಗಲ್ಲಿ ಹಾಕ್ಬಿಡ್ತೀನಿ ಅಂತ. ಫ್ರೆಂಡ್ಸ್, ಎಲ್ಲರೂ ಬರ್ತಡೇ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಬನ್ನಿರಿ, ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಬರೋಣ. ಶಾಮಿಯಾನೆಲ್ಲ ಹಾಕ್ಸಿದ್ದಾರೆ, ಅಂದರೆ ಗ್ರ್ಯಾಂಡಾಗಿ ಬರ್ತಡೇ ಮಾಡ್ತಿದ್ದಾರೆ. ಅವರು ಏನಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬಂದು ಮಾಡ್ತಾ ಇದ್ದಾರೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಬನ್ನಿ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀವಿ. ನೋಡಿ, ಎಲ್ಲರೂ ಬ್ಯುಸಿ ಆಗ್ಬಿಟ್ಟವ್ರು ಕೆಲ್ಸದಲ್ಲಿ. ಯಾರು ಇಲ್ಲ ಕಣಮ್ಮ, ವಿಡಿಯೋ. ಶಾಮೆನೆಲ್ಲ ಹಾಕ್ಸ್ಬಿಟ್ಟವ್ರೆ. ಸೊ ಫ್ರೆಂಡ್ಸ್, ಎಲ್ಲರೂ ಸುಮ್ಮನೆ ಕುತ್ಕೊಂಡಿದ್ದಾರೆ. ಆಯ್ ಮಾಡ್ರಿ, ಆಯ್ ಮಾಡಕ್ಕ ಗಾಯತ್ರಿ ಅಕ್ಕ. ಅವ್ರ ಗಾಯತ್ರಿ ಅಕ್ಕ ಯಾರಂದರೆ ಅನಿತಾ ಅಕ್ಕ ಅವರ ಅಕ್ಕ. ಅನಿತಾ ಅಂದರೆ ಯಾರಂತ ನಾನು ಆಗಲೇ ಹಾಕಿದ್ದೀನಿ ವ್ಲಾಗಲ್ಲಿ. ಎಲ್ಲರೂ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾಷ್ಟ ರೆಡಿ ಆಗ್ತೈತೆ. ಇನ್ನೇನು ಬರ್ತಡೇ ಸೆಲೆಬ್ರೇಟ್ ಮಾಡೋದೆ. ಅನಗೊಂದು ಇವಳೇ ಅನಗಂದ್ರೆ ಅನಗ ಇಲ್ಲಿ ಇವಳದೇ ಬರ್ತಡೇ. ಎಲ್ಲರೂ ಅಲ್ಲೇ ವಿಶ್ ಮಾಡಿಬಿಡಿ. ಅನಗ ಬೋಡಿ ಅನಗ. ಸೊ ಫ್ರೆಂಡ್ಸ್, ಇವಾಗ ನಾಷ್ಟ ಆಯಿತು. ನಾಷ್ಟ ಮಾಡಿ ಸ್ನಾನ ಕೂಡ ಆಯಿತು. ಅವರಿಬ್ಬರನ್ನ ಗಬ್ಬುಡ್ಕೊಂಡು ಹಂಗೆ ಇದ್ದಾರೆ. ಅವ್ರು 3 ಜನನೂ ಅಷ್ಟೇ ಗಬ್ಬುಡ್ಕೊಂಡು ಹಂಗೆ ಇದ್ದಾರೆ. ಅವ್ರಿಗೂ ಸ್ನಾನ ಮಾಡಿಸ್ಬೇಕು. ಬನ್ನಿ, ಇವಾಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ. ಏನು ಮಾಡ್ಕೊತಿದ್ದಾರೆ ಅಂತ ನೋಡ್ಕೊಬರೋಣ. ನೋಡಿ, ಜಯಮ್ಮ ಅವರು ಬೆಳ್ಳುಳ್ಳಿ ಬಿಡಿಸ್ತವ್ರೆ. ಕಾವ್ಯಕ್ಕ ಏನು ಮಾಡ್ತಿದ್ಯಾ? ಕಾವ್ಯಕ್ಕ ಸರಿ ಮಾಡ್ತವ್ರೆ. ಅನಿತಕ್ಕ ಆ ಕಡೆ ಮನೇಲೈತೆ. ಏಮ ಅವರು ತರಕಾರಿ ಸರಿಸ್ತವ್ರೆ. ಶಾಮಿಯಾನೆಲ್ಲ ರೆಡಿ ಆಗೈತೆ. ಡೆಕೋರೇಷನ್ ಮಾಡೋದು ಇವಾಗ. ನಡಿ, ಅನಿತಕ್ಕ ಆ ಕಡೆ ಮನೇಲೈತೆ. ನಮ್ಮ ದೊಡ್ಡಮ್ಮ ಅವ್ರು ಇವಾಗ ನಾಷ್ಟ ಮಾಡ್ತಾರೆ. ಪಾಪ ಕೆಲಸ ಮಾಡಿ ಮಾಡಿ ಸುಸ್ತಾಯ್ತತ್ತಾಗೆ, ಹೊಟ್ಟೆ ಹಸ್ತೋಗ್ಬಿಟ್ಟೈತೆ. ಎಲ್ಲ ಫುಲ್ ಬ್ಯುಸಿ. ಇವ್ರ ಮಗಳದ್ದು ಬರ್ಡೇ.
How dare you to eat curries of India? ನೋಡು ಇಲ್ಲ ಕಣ ತಿನ್ಸಿಲ್ಲ ಕಣ ಏನಾಗತ್ತೆ ಏನೂ ಆಗಲ್ಲ. ಇನ್ನ 4 ತಿಂಗಳು ತಿನ್ಸ್ತೈತೆ ನೋಡ್ದಾ ತಿನ್ಸ್ತು ತಿಂತಾನ್ ಕಣೆ. ಚಪ್ಪರಿಸ್ತವನೆ ಸರಿ ತಿಂತವನೆ ನನ್ ಮಗ. ಎಲ್ಲೋದ್ಲಾ ನೀ? ಫ್ರೆಂಡ್ಸ್ ಇದೆ ನೋಡಿ ನಮ್ಮ ಅರಸೀಕೆರೆ ಕುರುವಂಗದಲ್ಲಿರೋ ಮನೆ. ಇದ್ರದ್ದು ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಹೋಮ್ ಟೂರ್ ಕೂಡ ಮಾಡ್ತೀನಿ. ಇಲ್ಲಾಂದ್ರೆ ಇವಾಗಲೇ ತೋರಿಸ್ಬಿಡ್ಲಾ? ಬಂದ್ರಿ ಫ್ರೆಂಡ್ಸ್ ತೋರಿಸ್ತೀನಿ ಮನೆ ಹೆಂಗೈತಂತ. ಸೊ ಫ್ರೆಂಡ್ಸ್ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ, ಬನ್ನಿ ತೋರಿಸ್ತೀನಿ ಅಂತ ಹೇಳಿದೆ ಮನೆ ಹೆಂಗಿದೆ ಅಂತ. ಮನೆ ಚೆನ್ನಾಗೇ ಐತೆ. ನಾನು ನಾಳೆವರೆಗೂ ಇಲ್ಲೇ ಇರ್ತೀನಿ, ನೋಡೋಣ ಆದರೆ ಹೋಮ್ ಟೂರ್ ಮಾಡ್ತೀನಿ. ಪಾಪು ಕೈ ಬಿಡ್ತಾ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ, ಅದಕ್ಕೆ ಹೋಮ್ ಟೂರ್ ಆಗಲಿಲ್ಲ. ಇವಾಗ ಎಲ್ಲರೂ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ, ಅಂದರೆ ತರಕಾರಿ ಎಲ್ಲ ಹೆಚ್ಕೊತಿದ್ದಾರೆ. ಅಂದರೆ ನೈಟ್ ಕೇಕ್ ಕಟಿಂಗ್ ಇರೋದು. ಕೇಕ್ ಕಟಿಂಗ್ ಅಂದರೆ ಊಟಕ್ಕೆಲ್ಲ ಹಾಕ್ಸ್ತಿದ್ದಾರೆ. ಸೊ ದಟ್ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇಲ್ಲಿ ಮಳೆ ಬೇರೆ ಬರ್ತೈತೆ, ಸೋನೆ ತುಂತುರು ಹನಿ ಆಗ್ತೈತೆ, ಅಡುಗೆ ಪ್ರಿಪ್ರೇಷನ್ ಆಗ್ತೈತೆ. ಅಡುಗೆ ಎಲ್ಲ ಆದಮೇಲೆ ಸಂಜೆ ಕೇಕ್ ಕಟಿಂಗ್ ಮಾಡಿಸ್ತಾರೆ. ಸೊ ಬನ್ನಿ ಅಡುಗೆ ಪ್ರಿಪ್ರೇಷನ್ ಹೆಂಗಾಗ್ತಿದೆ ಅಂತ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಅಡುಗೆ ಮಾಡೋಕ್ಕೆ ತರಕಾರಿ ಕಟ್ ಮಾಡ್ತಾವ್ರೆ ನೋಡ್ರಿ. ಇವಳು ಬ್ಲೋರ್ ಇದ್ದಿಲ್ಲಲ್ಲ, ಇವಳು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾವಳೆ ಎಲ್ಲರಿಗೂ. ಇವರೆಲ್ಲ ಅನಿತಕ್ಕನ ಫ್ಯಾಮಿಲಿ, ಅವ್ರ ಅಕ್ಕ ಬಾಬಾ ಎಲ್ಲರೂ. ಪಾನಿಪುರಿ ಬಂದಿತ್ತು, ಹಂಗೆ ಪಾನಿಪುರಿ ಕೂಡ ತಿಂದರು ಎಲ್ಲರೂ. ಸೊ ಪ್ರಿಪ್ರೇಷನ್ ನೋಡಿ, ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಡೆಕೋರೇಷನ್ ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ತಾರೆ, ಬಲೂನ್ಸ್ ಹೊಡೆದೋಗ್ಬಿಡುತ್ತೆ ಅಂತ. ಅವರೇ ಅನಿತಕ್ಕ ಅವ್ರ ಅಪ್ಪ ಇವರು. ಸೊ ಫ್ರೆಂಡ್ಸ್ ಎಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಫ್ರೆಂಡ್ಸ್ ನಮ್ಮ ಜಯಮ್ಮ ಕಷ್ಟ ಬಿಟ್ಕೊಂಡು ಕಾಯಿ ತುರಿತವ್ರೆ. ಇಷ್ಟೋ ತನಕ ಒಂದೇ ಓಳು ತುರಿದಿರೋದು ನೋಡ್ರಿ, ಇಲ್ಲೇ ಐತೆ ಓಳು. ಇಷ್ಟೋ ತನಕ ಒಂದೋಳು ತುರಿದೈತೆ ನಮ್ಮಮ್ಮ. ಅಯ್ಯೋ ಪಾಪ. ಫ್ರೆಂಡ್ಸ್ ಈ ನನ್ನ ಮಗ ಫುಲ್ ಕ್ವಾಟ್ಲೆ ಕೊಡ್ತಾನೆ. ಇವನು ಯಾರಂದರೆ ಕಾವ್ಯಕ್ಕ ಅವ್ರ ಮಗ. ನನ್ನ ಮಗ ಫುಲ್ ಕ್ವಾಟ್ಲೆ ಕೊಡ್ತಾವನು ನನಗೆ. ಹೋಗಕ್ಕ ಸ್ನಾನ ಮಾಡಿಸೋ. ಯಾರಪ್ಪ ಕೌಶಿ? ಹಾಯ್ ಮಾಡಪ್ಪ ಕೌಶಿ. ಹಾಯ್ ಓಯ್ ನಗ್ತವನೆ. ಸೊ ಫ್ರೆಂಡ್ಸ್ ಇಲ್ಲೋ 3 ಜನ ಅವ್ರ ಮಕ್ಳನ್ನ ಮಲಗ್ಸಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಅಂದ್ರೆ ಲೋಹಿ ಒಬ್ಬ ಅವರ ಅಣ್ಣನ ಮಗಳನ್ನ ಮಲಗಿಸೋಕೆ ಕಷ್ಟಪಡ್ತವನೆ, ಇನ್ನಿಬ್ರು ಅವ್ರವ್ರ ಮಕ್ಳನ್ನ ಮಲಗ್ಸಕ್ಕೆ ಕಷ್ಟಪಡ್ತವ್ರೆ. ಬನ್ರಿ ತೋರಿಸ್ತೀನಿ. 3 ಜನ ಒಂದೇ ತಾವ್ ಜಾಲಿ ಹಾಕೊಂಡು ಸಾಯ್ತವ್ರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮೂರ್ ಜಾಲಿಯಲ್ಲೂ 3 ಮಕ್ಳಿದ್ದಾವೆ. ಕಾವ್ಯಕ್ಕೊಂದೊಂದು, ನಮ್ದೊಂದು, ಅನಿತಕ್ಕವ್ರದೊಂದು. ಎಲ್ಲಾರನ್ನೂ ತೂಗ್ತಾವ್ರೆ, ಕಷ್ಟ ಬಿದ್ದು ಮನ್ಗಿಸ್ತವ್ರೆ. ಅವರು ಮನೆ ಕಂತಿಲ್ಲ, ಆದ್ರೆ ಕಷ್ಟ ಬಿದ್ದು ಒಬ್ರು ಸಕ್ಸಸ್ ಆಗಿದ್ದಾರೆ ಮಲಗ್ಸೋದ್ರಲ್ಲಿ. ವಿನಯ್ ಅನ್ನೋರು. ತೋರಿಸ್ತೀನಿ ರೀ. ಇವ್ರು 3 ಜನದಲ್ಲಿ ಯಾರು ಫಸ್ಟು ಜಾಲೆ ನಿಲ್ಸ್ತಾರೋ ಅವರೇ ವಿನ್ನರ್. ನಮ್ ಪಾಪು ಮಲ್ಕಂಡ. ಎಬ್ರಿಸ್ಬಾರ್ದು, ಅನಗನು ಮಲ್ಕಂಡ್ಲು. ಯಾರು ಗೆಲ್ತಾರ ನೋಡೋಣ. ನನ್ನ ಮಗ ಮನೆ ಕಣದ ಇದೊಳದು ಮಾಡ್ತಾವನೆ. ಇರ್ರಿ ಫ್ರೆಂಡ್ಸ್, ಯಾರು ಗೆಲ್ತಾರೋ ಫೈನಲ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಔಟ್ಫಿಟ್ ಹಿಂಗಿದೆ. ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾನು ಹಿಂಗೆ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಹೆಂಗಿತ್ತು, ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೇನು ಎಲ್ಲರೂ ಬರ್ತಾ ಇದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ರು, ನಾನು ಹೋಗಲಿಲ್ಲ, ನಾನು ಹೋಗಂಗಿರಲಿಲ್ಲ. ಮತ್ತು ಪಾಪ ತುಂಬ ರಗಳೆ ಮಾಡ್ತಾನೆ ಹೋದರೆ, ಅದಕ್ಕೆ ನಾನು ಹೋಗಲಿಲ್ಲ. ಆ್ಯಂಡ್ ದೆನ್ ಎಲ್ಲರೂ ಇನ್ನೇನು ಬರ್ತಾ ಇದ್ದಾರೆ. ಕೇಕ್ ಕಟಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಯಾಕಂದರೆ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದಾರೆ, ಎಲ್ಲರೂ ಬರ್ತಾರೆ ಇವಾಗ. ಊರಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ ಏನೇನಾಗುತ್ತೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಕಳ್ಳ ನನ್ನ ಮಗ ಎಲ್ಲಿಗೆ ಹೋಗಿದ್ದ ಅಂದರೆ ಚುರುಮುರಿ ತರಕ್ಕೆ ಹೋಗಿದ್ದ. ಕಳ್ಳನ ಥರ ತಗೊಂಡು ರೂಮಿಗೆ ಹೋಗ್ತಾನೆ.
ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಹೋಗ್ಬಿಟ್ಟ ಚುರುಮುರಿ ತರಕ್ಕೆ ಹೋಗಿದೆ. ಇವಾಗ ಚುರುಮುರಿ ತಂದವನೇ ತಿಂತಾನೆ ಅನ್ಸುತ್ತೆ. ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಚುರುಮುರಿಲಿ. ಬನ್ನಿ ನೋಡೋಣ ಏನು ಮಾಡ್ತಾರಂತ. ಎಲ್ಲರೂ ಚುರುಮುರಿ ತಿಂತವ್ರೆ. ಎಲ್ಲರೂ ಹೆಂಗೆ ಕಾಣಿಸ್ತಿದಾರೆ ಅಂತ ಹೇಳ್ಬಿಡ್ರಿ ಫ್ರೆಂಡ್ಸ್. ಹಂಗೆ ಅಲ್ಲೊಬ್ಳು ಕೂತವಳು ನೋಡ್ರಿ. ಏಮಾ ದುರಾಂಕಾರ ಅವಳಿಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದರು, ನಾನು ಮಾತ್ರ ಹೋಗಿರಲಿಲ್ಲ. ಚುರುಮುರಿ ತಿಂತಾವ್ರೆ. ಇವಾಗ ಇನ್ನೇನೋ ಕೇಕ್ ಕಟ್ಟಿಂಗ್ ಮಾಡ್ತಾರೆ. ಡೆಕೋರೇಷನ್ ಕ್ಯಾನ್ಸಲ್ ಆಯ್ತಂತೆ ಫ್ರೆಂಡ್ಸ್. ಕೇಕ್ ಕಟ್ಟಿಂಗ್ ಆಗೋಯ್ತು ನಾನು ಬರೋ ಅಷ್ಟೊತ್ತಿಗೆ. ಆದರೂ ಪರವಾಗಿಲ್ಲ, ತೋರಿಸ್ತೀನಿ ಬನ್ನಿ ಏನಾಯ್ತೈತೆ ಅಂತ. ಸೊ ಫ್ರೆಂಡ್ಸ್, ಆ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ. ಅಂದರೆ ನಾನು ಕೇಕ್ ಕಟ್ಟಿಂಗ್ ಹೋಗಿರಲಿಲ್ಲ, ಯಾಕಂದರೆ ನಮ್ಮ ಪಾಪು ತುಂಬಾ ಅಳ್ತಾ ಇದ್ದ. ಹಂಗೆ ಕೇಕ್ ಕಟ್ ಮಾಡುವಾಗ ಅನಾಗ ಕೂಡ ತುಂಬಾ ಹತ್ಬಿಟ್ಲು. ಯಾಕಂದರೆ ಅದು ಬಂಪ್ ಮಾಡೋದು ಹೊಡಿಯೋದು ಬರುತ್ತಲ್ವ, ಅದು ನೋಡಿದ್ಬಿಟ್ರು. ಅದಕ್ಕೆ ಅವಳು ಸಿಕ್ಕಾಪಟ್ಟೆ ಹತ್ಬಿಟ್ಲು. ಆಮೇಲೆ ಫೋಟೋಶೂಟ್ ಕೂಡ ಆಯಿತು. ಎಲ್ಲರೂ ಬಂದು ಕೇಕ್ ತಿನ್ನಿಸಿ ಫೋಟೋಸ್ ಕೂಡ ಇಟ್ಕೊಂಡಿದ್ರು. ಎಲ್ಲ ಜನನೂ ಎಲ್ಲರೂ ಕರೆದಿದ್ದವರೆಲ್ಲರೂ ಕೂಡ ಬಂದಿದ್ದರು. ಎಲ್ಲ ಫೋಟೋಸ್ ತಗೊಂಡಾದ್ಮೇಲೆ ನಮ್ಮ ಕಾವ್ಯಕ್ಕವರು ನಿನ್ನೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ರು. ಅಂದರೆ ನಿನ್ನೆ ರಾಖಿ ಕಟ್ಟಿದ್ರು ವಿನಯ್ಗೆ. ಭವ್ಯಕ ಮೊನ್ನೆನೇ ಕಟ್ಬಿಟ್ಟಿದ್ರು. ಅವರೆಲ್ಲ ಸಿಕ್ಕಿರಲಿಲ್ಲ ಅಂತ ರಾಖಿ ಕಟ್ಟೋದು ಲೇಟ್ ಆಯಿತು. ಸೊ ಇವರು ಇವತ್ತು ಕಾವ್ಯಕ್ಕವರು ನಿನ್ನೆ ರಾಖಿ ಕಟ್ಟಿದ್ರು. ಬರ್ಡೇ ದಿವಸ ರಾಖಿ ಕಟ್ಬಿಟ್ಟು ಹಾಗೆ ಗಿಫ್ಟ್ ಕೂಡ ಇಸ್ಕೊಂಡ್ರು. ಆ್ಯಂಡ್ ದೆನ್ ಸೊ ಫ್ರೆಂಡ್ಸ್, ಆಮೇಲೆ ನಾವು ಊಟ ಮಾಡೋಕ್ಕಂತ ಹೋದ್ವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಆದಮೇಲೆ ಊಟ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಆಮೇಲೆ ನಮ್ಮ ಲೋಹಿತ್ ಅವರು ಎಲ್ಲರಿಗೂ ಊಟ ಬಡಿಸ್ತಾ ಇದ್ರು. ನಾವೆಲ್ಲರೂ ಸೇರ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅತ್ತಿಗೆ ಅವರು ಸ್ವಲ್ಪ ಕದ್ದು ತಿಂತಾಯಿದ್ರು ನಮ್ಮ ವಿನಯ್ ಅವ್ರ ತಲೆಯಲ್ಲಿ ಅಂತೀನಿ. ಆಮೇಲೆ ಎಲ್ಲ ಊಟ ಎಲ್ಲ ಆಯಿತು. ಆಮೇಲೆ ನಾವು ಮಲ್ಕೊಂಡ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಅಂದರೆ ಈ ಬರ್ತ್ಡೇ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಆದಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದೆ ವ್ಲಾಗು. ಬಟ್ ನಾನು ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನೋ ಕ್ಲಿಪ್ಸು ಅಷ್ಟೂ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಯಾಕಂದರೆ ನಾನು ವ್ಲಾಗ್ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ. ಪಾಪನ್ನ ಸುಧಾರಿಸೋದ್ರಲ್ಲೇ ಆಯಿತು. ಯಾಕಂದರೆ ನಮ್ಮ ಯಜಮಾನ್ರು ಕೂಡ ಇರಲಿಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ದಟ್ ನಾನು ಆದಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ. ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್, ಕೀಪ್ ವಾಚಿಂಗ್.